ಸ್ಮೈಲ್. ಹೋಗು ಕಂದ. ಟೊಮೆಟೊ ಬಾತ್ ಮಾಡೋಣ. ಅಮ್ಮ, ಬೇಗ ಬಾ ಅಚ್ಚು, ನಿಮ್ಮಣ್ಣ ಕರಿತಾನೆ ಇದ್ದಾರೆ. ಎಷ್ಟೊತ್ತರಮ್ಮ? ಬೇಗ ಬನ್ನಿ. ಅಣ್ಣ ಅಣ್ಣ, ಹ್ಮ್ ಅವಾಗಿಂದ ಬಾಬಾ ಅಂತ ಕರಿತಿದ್ಯಾ, ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಏನು ಹೇಳಿಲ್ಲ. ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಕುತೂಹಲನೂ ಇರಲ್ಲ, ಸ್ವಾರಸ್ಯನೂ ಇರಲ್ಲ. ಆಮೇಲೆ ಇಡೀ ದಿನ ನಾವಲ್ಲೇ ಇರ್ತೀವಿ. ಸರಿ ಹೇಳು, ಈ ಕಾರ್ ಓಡಿಸ್ತೀಯಾ, ಈ ಕಾರ್ ಓಡಿಸ್ತೀಯಾ? ಅಣ್ಣ, ನಂಗೆ ಕಾರ್ ಓಡ್ಸಕ್ ಬರುತ್ತಾ? ಏನ್ ಪ್ರಶ್ನೆ ಕೇಳ್ತಾ ಇದೆಯಮ್ಮ? ಕಾರ್ ಓಡ್ಸಕ್ ಬರುತ್ತಾನ? ನೀನ್ ಕಾರ್ ಓಡಿಸೋದು ನೋಡೋದೇ ಚಂದ ಕಣಮ್ಮ. ನೀನ್ ಕಾರ್ ಓಡಿಸೋದೇ ವಿಶೇಷವಾಗಿರ್ತಿತ್ತು. ನೀನ್ ಎಷ್ಟು ದೂರದಿಂದ ಬರ್ತಾ ಇದ್ರು ಆ ಕಾರ್ ಓಡಿಸ್ತಾ ಇರೋದು ನೀನೆ ಅಂತ ಇಲ್ಲಿಂದಾನೇ ಹೇಳ್ಬೋದಾಗಿತ್ತು. ಆಮೇಲೆ ನೀನು ಅಷ್ಟೇ ಅಲ್ಲ, ಮಕ್ಕಳನ್ನ ಕರ್ಕೊಂಡು ಕಾರಲ್ಲೆಲ್ಲ ತುಂಬಿಸ್ಕೊಂಡು ಅಲ್ಲೆಲ್ಲ ಓಡಾಡಿಸ್ಕೊಂಡು ಅವ್ರಿಗೆ ಏನ್ ಬೇಕದೆಲ್ಲ ಕುಡಿಸ್ಕೊಂಡು ತೋಟಕ್ಕೆ ಕರ್ಕೊಂಡೋಗಿ ಹಣ್ಣುಗಳನ್ನೆಲ್ಲ ಕಿತ್ತು ಅವ್ರ ಕೈಲಿ ಕೊಟ್ಟು ಮರಕೋತಿ ಆಟ ಆಡಿಸಿ ನದಿ ಕರ್ಕೊಂಡೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಅಡೆ 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 ಕತೆ ಹೇಳ್ತಾ ಇದ್ರೆ ಒಂದ ಎರಡ ಕತೆ ಹೇಳ್ತಾನೆ ಇರ್ಬೋದು, ಬಿಡು ಅದು ಆಮೇಲೆ ಇರ್ಲಿ. ಸರಿ ಈಗ ಹೇಳು, ಈ ಕಾರ್ ಬೇಕಾ, ಈ ಕಾರ್ ಬೇಕಾ? ಯಾವ ಕಾರಲ್ಲಿ ಹೋಗೋಣ? ಈ ಕಾರಣ. ಈ ಕಾರ? ಸರಿ, ಇವತ್ತು ನೀನ್ ಬೇಡ, ನಾನೇ ಕಾರ್ ಓಡಿಸ್ತೀನಿ. ಕೂತ್ಕೋ ಬಾ. ಸರಿ. ಬಾ. ಇನ್ನೊಂದ್ ಸ್ವಲ್ಪ 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 ಸಾಕು ದೊಡ್ಡಮ್ಮ, ಸ್ಕೂಲಿಗೆ ಟೈಮ್ ಆಗುತ್ತೆ. ರತ್ನಮ್ಮ. ಹಾ, ಬಂದೆ 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 ಬಂದೆಮ್ಮ. ತಗೋ ಮುದ್ದು. ಹಾ, ಹಾಕೋ ಹಾಕೋ. ದೊಡ್ಡಮ್ಮ ಬಾಯ್. ನಂಗ್ ಬಾಯ್ ಹೇಳಲ್ವಾ? ಬಾಯ್. ಬಾಯ್ ಚಿನ್ನ. ನಡಿ. ಬಾಯ್ ಅಮ್ಮ. ಬಾಕಂದ, ಈ ಟೀ ಅಂಗಡಿ ನೆನಪಿದ್ಯಾ ನಿನಗೆ? ಆಹಾಹಾ. ನಮಸ್ಕಾರ ವೀರಣ್ಣವ್ರೆ. ನಮಸ್ಕಾರ. ಏನಿದು ಬಡವರ ಅಂಗಡಿಗೆ ಭಾಗ್ಯ ಬಂದಂಗ್ ಬಂದ್ಬಿಟ್ರಿ? ನಿನ್ನ ಯಾರಪ್ಪ ಬಡವ ಅಂದಿದ್ದು? ಎಲ್ರಿಗೂ ಹಂಚೋಷ್ಟು ಪ್ರೀತಿ ಇದೆ, ಎಲ್ರು ನಗ್ಸೋಷ್ಟು ಒಳ್ಳೆ ಮನಸ್ಸಿದೆ. ನೀನ್ ಹೆಂಗ್ ಬಡವ ಆಗ್ತೀಯ ಹೇಳು? ಎಲ್ಲ ನಮ್ಮ ಅಚ್ಚ ಮನೆ ಕಲ್ಸ್ಕೊಟ್ರೋದಲ್ವಾ? ಅವ್ರು ನಮ್ಮ ಅಂಗಡಿಗೆ ಬಂದು ಅವಾಗವಾಗ ನಗು ಅಂತ ಹೇಳೋರು. ಅವತ್ ಅವ್ರಿಗೋಸ್ಕರ ನಗೋಕ್ ಶುರು ಮಾಡ್ದವನು ಈಗ ಅಳೋದನ್ನೇ ಮರ್ತು ಬಿಟ್ಟಿದೀನಿ. ಅದಕ್ಕೆ ನೋಡಿ ನಿನ್ ಮುಖದಲ್ಲಿ ಅಷ್ಟು ಕಳೆ ಇದೆ. ಇರಿ, ಟೀ ತರ್ತೀನಿ. ತಗೊಂಬ ಹೋಗಪ್ಪ. ವೀರಣ್ಣವ್ರೆ, ತಗೊಳ್ಳಿ ಟೀ. ಅಚ್ಚು, ತಗೋಕಂದ. ಇದು ತಗೊಳ್ಳಿ. ವೀರಣ್ಣವ್ರೆ, ಅಚ್ಚಮ್ಮಂಗೆ ಚಕ್ಲಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಗೊಳ್ಳಿ. ಕೊಡಿ ಕೊಡಿ ಹನುಮಂತಣ್ಣ. ತಗೋಕಂದ. ಏನಮ್ಮ ಆಗ ನೋಡ್ತಾ ಇದೀಯಾ? ನಾವ್ ಯಾವಾಗ ಈ ಕಡೆ ಬಂದ್ರು ಇಲ್ಲಿ ಕಾರ್ ನಿಲ್ಸಿ ಅಣ್ಣ ಟೀ ಕೊಡ್ಸು, ಚಕ್ಲಿ ಕೊಡ್ಸು ಅಂತ ಕೇಳ್ತಿದ್ದೆ. ನೆನ್ಪಿದ್ಯಾ? ಅಚ್ಚು,
ಇಲ್ಲಿ ಇದೇ ಜಾಗದಲ್ಲಿ ಒಂದು ವಿಷಯ ನಡೆದಿತ್ತು, ನಿನಗೆ ನೆನಪಿದ್ಯಾ? ಮತ್ತೆ ಅಚ್ಚು, ಕಾರಲ್ಲಿ ಬಂದಿದ್ರೆ ಚೆನ್ನಾಗಿತ್ತಲ್ಲಮ್ಮ. ಕಾರ್ ಯಾಕಣ ನಡ್ಕೊಂಡು ಹೋಗೋದೇ ಚೆನ್ನಾಗಿರುತ್ತಲ್ವಾ? ಅಲ್ಲ ಕಣಮ್ಮ, ಬಿಸಿಲು ನೀನ್ ಕರ್ರಗಾಗ್ಬಿಟ್ರೆ. ಬಿಸ್ಲೆಲ್ಲ ಏನೂ ಇಲ್ಲ. ಹಲೋ ಬ್ರದರ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೇಳಿ. ಸಿಗರೇಟ್ ಇಲ್ಲ ಯಾಕೆ ಅದ್ದಕ್ಕೆ ಇಲ್ಲ ಮೇಡಮ್, ಬಿಸಾಕ್ ಇದು ನಾನು ಹೋಗ್ತಿದ್ದೀರಾ? ಸೇರ್ತಾ ಇರ್ಲಿಲ್ಲ. ಅಯ್ಯೋ ಸೇರ್ಕೊಳ್ಳಿ, ಬನ್ನಿ. ಕಾಲೇಜ್ಗೆ ಹೋಗೋದ್ ಬಿಟ್ಟು ಇಲ್ಲೇನ ಮಾಡ್ತಿದ್ಯಾ? ಕಾಲೇಜ್ಗೆ ಹೋಗ್ತಾ ಇದ್ದೆ, ಆದ್ರೆ ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದೆ. ಅಮ್ಮ, ಈ ಸಿಗರೇಟ್ ಸೇದಿದ್ದು ಇವನೇನಾ? ಅಚ್ಚು ಹೇಳ್ತಿದ್ದಾಳಂದ್ರೆ ನಿಂದೆ ಈ ಸಿಗರೇಟ್. ಓದಕ್ ಕಳ್ಸ ಇಂಥ ಕೆಲಸ ಮಾಡ್ತೀಯ? ದನ ಮೇಯಿಸ್ಬಾ, ನಡೆ. ಬಾ, ಬಾ, ನಡ್ಯಾ? ಬಾ. ನಡಿ. ನಡ್ಯಾ? ಇಲ್ಲಪ್ಪ. ಸಿಗರೇಟ್ ಹೊಡಿತಾನಂತೆ, ಇಲ್ಲಪ್ಪ. ಸಿಗರೇಟ್. ನಡ್ಯಾ? ಏನಮ್ಮ ಅಚ್ಚು, ಇದು ಯಾಕಮ್ಮ ಹೀಗ್ ಮಾಡ್ದೆ? ಅಯ್ಯೋ ಅಣ್ಣ, ಅವನು ಸಿಗರೇಟ್ ಸೇದ್ತಿದ್ದ ಅಲ್ವಾ, ಅದಕ್ಕೆ ಬಿಸಾಕ್ಬಿಟ್ಟು ಹೋಗ್ತಿದ್ದ, ಅದಕ್ಕೆ ಕೂಗ್ದೆ. ನನ್ಗೇನ್ ಗೊತ್ತು? ಒಳ್ಳೆ ಮಗು ಕಣಮ್ಮ ನೀನು. ಅಚ್ಚು, ಸರಿಯಾಗಿ ಪಾಠ ಕಲ್ಸ್ದಮ್ಮ. ನಿನ್ನಂತವ್ರು ಇರ್ಬೇಕಮ್ಮ. ಆಹಾ, ಇನ್ನೊಬ್ಬ ಕಮ್ಮಿ ಇದ್ದೆ ಹನುಮಂತಣ್ಣ ಇವೆಲ್ಲ ಹೇಳಕ್ಕೆ. ಆ ತರ ಕಾಟ ಕೊಡ್ತಿದ್ದೆ ಕಣಮ್ಮ ನೀನು. ವೀರಣ್ಣವ್ರೆ, ಆ ಆವತ್ತು ಸಿಗರೇಟ್ ಸೇದೋದ್ ಬಿಟ್ಟವನು ಇವತ್ತವರೆಗೂ ಸೇರ್ತಾನೆ ಇಲ್ಲ ಅವನು. ಕೇಳಿಸ್ಕೊಂಡ್ಯಾ ಅಮ್ಮ? ಅವ್ರು ಹೇಳೋದ್ ಕೇಳಿಸ್ಕೊಂಡ್ಯಾ? ಊರಲ್ಲಿ ಯಾರೇ ಪೋಲಿ ಕೆಲಸ ಮಾಡಿದ್ರು ನಮ್ಮ ಅಚ್ಚಮ್ಮ ಬುದ್ಧಿ ಕಲ್ಸೋದ್ ಹಿಂಗೆಯ. ಸಂಸ್ಕಾರ ಹನುಮಂತಪ್ಪವ್ರೆ, ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಬೆಲೆ ಕೊಟ್ರೆ ಅವ್ನ ಬೆಲೆ ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಮನುಷ್ಯರಿಗೂ ಮೃಗಗಳಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ? ಅದು ಅಲ್ಲದೆ ಚಿಕ್ಕ ವಯಸ್ಸಿಂದ ನಮ್ಮ ಅಚ್ಚಮ್ಮ ಸಂಸ್ಕಾರದಿಂದಾನೇ ಬೆಳೆದಿರೋದು. ನೀವು ಹಂಗೆ ಸಾಕ್ ಬೆಳೆಸಿದ್ರ ಬಿಡಿ ವೀರಣ್ಣವ್ರೆ. ಅಚ್ಚಮ್ಮನವ್ರೆ, ನಮ್ ವೀರಣ್ಣ ಕೋಪ ಬಂದ್ರು ಅಷ್ಟೇ, ಕೋಪ ಬರ್ದೇ ಇದ್ರು ಅಷ್ಟೇ, ಒಂದೇ ತರ ಇರ್ತಾರೆ. ಯಾರಾದ್ರೂ ಅಷ್ಟೇ, ಇವತ್ತರೆಗೂ ಮರ್ಯಾದೆ ಕೊಟ್ಟಿನೇ ಮಾತಾಡ್ಸೋದವ್ರು. ಹನುಮಂತಣ್ಣ, ಅಯ್ಯೋ ನಾನೊಬ್ಬ, ಈ ಆರೋಯ್ತನೋ ಬಿಸಿ ಮಾಡ್ಕೊಡ್ತೀನಿ ಕೊಡಿ. ಪರವಾಗಿಲ್ಲ, ಹಾಗೆ ಕುಡಿತೀನಿ.